ಗ್ಯಾಂಗ್ ರೇಪ್ ಆಗಿ 2 ದಿನ ಆದರೂ ಆರೋಪಿಗಳ ಸುಳಿವು ಪತ್ತೆಯಾಗದೆ ಹೋಯಿತು. ಆಕೆ ಮಾನಸಿಕವಾಗಿ ನೊಂದು ಹೋಗಿದ್ಲು. ಆ ಹುಡುಗಿಗೆ ಪೊಲೀಸ್ನವರು ನ್ಯಾಯ ಕೊಡಿಸಲೇಬೇಕಾಗಿತ್ತು. ಆ ಪ್ರದೇಶದಲ್ಲಿ ಸಾಕಷ್ಟು ಕಾಟು ಗಂಧದ ಮರಗಳಿದ್ವು. ಅವುಗಳ ಸ್ಮಗ್ಲಿಂಗ್ ಆಗಾಗ ಅಲ್ಲಿ ನಡೀತಿತ್ತು. ಈ ಹುಡುಗಿ ಹೇಳಿದ್ದು ಅವರ ಬಳಿ ಒಂದು ಮಚ್ಚು ಇದೆ ಅಂತ. ಪೊಲೀಸರ ಬ್ರೈನ್ ವರ್ಕ್ ಆಗ್ತಾ ಹೋಯಿತು. ಅವರು ಮೊದಲಿಗೆ ಮಾಡಿದ ಕೆಲಸ ಅಂದರೆ ಕರ್ನಾಟಕದ ಅಷ್ಟು ಜನ ಸ್ಯಾಂಡ್ಲ್ವುಡ್ ಸ್ಮಗ್ಲರ್ಗಳ ಲಿಸ್ಟ್ ತೆಗೆದಿದ್ದು. ಆ ಲಿಸ್ಟ್ನಲ್ಲಿ 300ರಿಂದ 400 ಜನರಿದ್ರು. ಅದರಲ್ಲಿ ಆಕ್ಟಿವ್ ಆದವರು ಮತ್ತು ಇನ್ಆಕ್ಟಿವ್ ಆದವ್ರನ್ನ ಬೇರ್ಪಡಿಸಿದಾಗ 120 ಮಂದಿಯ ಲೀಸ್ಟ್ ರೆಡಿ ಆಯಿತು. ಆದರೆ ಆ 120 ಜನರಲ್ಲಿ 3 ಹುಡುಕುವುದು ತುಂಬ ಕಷ್ಟಕರವಾದ ಕೆಲಸವಾಗಿತ್ತು. ಅದರಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡಿದ್ದು ಚನ್ನಪಟ್ಟಣ, ಕುಣಿಗಲ್, ರಾಮನಗರ ಮತ್ತು ಹಾರೋಹಳ್ಳಿಯ ಕದೀಮರು. ಪೊಲೀಸರು ತಮ್ಮ ಸಿಬ್ಬಂದಿಗಳನ್ನು 5 ಜನರ ಒಂದೊಂದು ತಂಡಗಳನ್ನಾಗಿ ಮಾಡಿ ಆ ಊರುಗಳಿಗೆ ಕಳಿಸ್ಕೊಡ್ತಾರೆ. ಅಲ್ಲಿದ್ದ ಶ್ರೀಗಂಧ ಕಳ್ಳರನ್ನು ವಿಚಾರಣೆ ಮಾಡಿದಾಗ ಅವ್ರು ಯಾರು ಬೆಂಗಳೂರಿಗೆ ಬರೋ ಆಸಾಮಿಗಳಾಗಿರಲಿಲ್ಲ. ಆದರೆ ಅವರಲ್ಲೊಬ್ಬ ಒಂದು ಮಾಹಿತಿ ಕೊಡ್ತಾನೆ. ಆ ಮಾಹಿತಿ ಪೊಲೀಸ್ನವರಿಗೆ ತುಂಬ ಸಹಕಾರಿಯಾಗುತ್ತೆ. ಚನ್ನಪಟ್ಟಣದ ಶಿರ್ವಾ ಸರ್ಕಲ್ ಹತ್ರ ಒಂದು ಕಮ್ಯುನಿಟಿ ಇದೆ. ಅದಕ್ಕೆ ಈರುಳಿಗರ ಕಮ್ಯುನಿಟಿ ಅಂತಾರೆ. ಅವರ ಕೆಲಸನೇ ಇದು. ಬೇರೆ ಊರಿಗೆ ಹೋಗಿ ಅಲ್ಲಿರೋ ಕಾಟು ಗಂಧದ ಮರಗಳನ್ನ ಕಡಿದು ಮಾರೋದು. ಅವರು ಒಂದು ಸಲ ಊರು ಬಿಟ್ಟರೆ ಒಂದಷ್ಟು ದಿನ ತನ್ನೂರಿಗೆ ವಾಪಸ್ಸೇ ಬರೋದಿಲ್ಲ ಅಂತ ಹೇಳ್ತಾನೆ. ಪೊಲೀಸರು ನೇರವಾಗಿ ಅವರಲ್ಲಿಗೆ ಹೋಗಿ ಅವರನ್ನು ವಿಚಾರಣೆ ಮಾಡ್ತಾರೆ. ಕಮ್ಯುನಿಟಿಯ ಜನರಲ್ಲಿ ವಿಚಾರಣೆ ಮಾಡಿದಾಗ, ಸದ್ಯಕ್ಕೆ ನಾವು ಅಂತಹ ಕೆಲಸಕ್ಕೆ ಕೈ ಹಾಕ್ತಿಲ್ಲ ಸರ್, ನಮ್ಮವರು ತುಂಬ ಬದಲಾಗಿದ್ದಾರೆ, ನಾವೆಲ್ಲ ಬೇರೆ ಬೇರೆ ಕೆಲಸ ಮಾಡ್ಕೊಂಡಿದ್ದೀವಿ. ಹಾಂ ಸರ್, ನಮ್ಮಿಂದ ಬೇರೆಯಾದ ಒಂದು ಗುಂಪು ಆ ಕೆಲಸ ಮಾಡ್ತಿದೆ, ನಾವು ಕೂಡ ಅವರ ಮೇಲೆ ಕಣ್ಣಿಟ್ಟಿದ್ದೀವಿ, ಅವರು ನಮ್ಮ ಹೆಸರನ್ನು ಬಳಸಿ ಕೆಲಸ ಮಾಡ್ಕೋತಾ ಇದ್ದಾರೆ, ಮೋಸ್ಟ್ಲಿ ಅವರು ರಾಮನಗರದ ಮೆಟ್ಟರ ದೊಡ್ಡಿಲಿದ್ದಾರೆ ಅನ್ನೋ ನ್ಯೂಸ್ ಇದೆ ಅಂತ ಹೇಳ್ತಾನೆ. ಈ ಜಾಡನ್ನು ಹಿಡಿದು ಪೊಲೀಸ್ ತಂಡ ಹೊರಟಿದ್ದು ಮೆಟ್ಟರಗುಡ್ಡಕ್ಕೆ. ಅಲ್ಲಿ ಹರಟೆ ಹೊಡೆಯುತ್ತಾ ಕುಳಿತಿತ್ತು ಆ ತಂಡ. ಅವರನ್ನು ವಿಚಾರಣೆ ಮಾಡಿ ಕರೆತಂದು ಆ ಹುಡುಗಿಯ ಮುಂದೆ ನಿಲ್ಲಿಸಿದಾಗ ಆಕೆ ಗುರುತು ಹಿಡಿಯೋಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆಂದ್ರೆ ರೇಪ್ ನಡೆಯುವಾಗ ಆಕೆ ಅವರುಗಳ ಮುಖವನ್ನು ಅರ್ಧ ಮಾತ್ರ ನೋಡುತ್ತಾಳೆ. ಆದರೆ ಆ ಹುಡುಗಿ ಒಂದು ಪ್ಲಾನ್ ಮಾಡಿದ್ಲು. ಸರ್, ಅವ್ರು 3 ಜನ. ಸುಮಾ ಆರೋಪಿಗಳನ್ನು ಕಂಡು ಹಿಡಿದು ಬಿಟ್ಟಿದ್ಲು. ಪೊಲೀಸರಿಗೆ ಅದು ಅರ್ಥವಾಗದೆ ಹೋಯಿತು. ಇವಳು ಯಾಕೆ ಈ ಥರ ಮಾಡ್ತಿದ್ದಾಳೆ ಅಂತ ನಂತರ ವಿಚಾರಿಸಿದಾಗ, ಸರ್, ನನಗೆ ಅವನ ಮುಖ ಗೊತ್ತಾಗಲಿಲ್ಲ, ಅದಕ್ಕೆ ನಾನು ಅವರ ಬೆವರು ವಾಸನೆಯಿಂದ ಕಂಡು ಹಿಡಿದೆ ಅಂತ ಹೇಳ್ತಾಳೆ. ಪೊಲೀಸರಿಗೆ ನಗುವಿನ ಜೊತೆ ಆ ಹುಡುಗಿಯ ಬಗ್ಗೆ ಒಂದು ಕ್ಷಣ ಹೆಮ್ಮೆ ಅನಿಸ್ಬಿಡ್ತು. ಆ ಕ್ಷಣವೇ ಆರೋಪಿಯನ್ನು ಒದ್ದು ಬಾಯಿ ಬಿಡಿಸಿದಾಗ ಸತ್ಯ ಆಚೆ ಬಂತು. ನಿಜ ಒಪ್ಕೊಳ್ರು, ಸತ್ಯ ಹೇಳ್ರು. ಕಂಡೋರ್ ಹೆಣ್ಮಕ್ಳನ್ನ ಬೆತ್ತಲೆ ಮಾಡಿ ತಲೆ ತಗ್ಸಿರೋದು ನೋಡಿ. ನನ್ನ ಮಗ ತಲೆ ತಗ್ಸಿರೋದು ನೀನೇನೋ ಕಣ್ಣ 100 ವರ್ಷ ಬಲ್ಪಿಟ್ಟಂಗೆ ಬಿಡ್ಸಲೇ. ಸರ್, ಪೊಲೀಸ್ನವ್ರು ಹಂಗೆ ಅಂದರೆ ಪೊಲೀಸ್ನವ್ರು ಏನು ಕಿತ್ಕೋತಾರೆ ಬಾ, ನಾನು ನೋಡ್ಕೊತೀವಿ ಸರ್. ಇವರು ಪೊಲೀಸವರು ಅಂದರೆ ಅಷ್ಟೊಂದು ನೆಗ್ಲೆಕ್ಟ್ ಏನೋ ನಿನಗೆ? ಗಿಡ ಹೊಡಿಯೋದು ನೋಡಿದ್ಯೇನು? ತುರುಕ್ ಬಿಡ್ತೀನಿ ಶೂನ ಬಾಯಿಗೆ. ಎತ್ತ ತಲೆ, ಎತ್ತ ತಲೆ. ಯಾರಿಗೆ ಹೇಳ್ತಾರೆ ಅದು? ಎದಳ ಮೇಲೆ ಅನ್ಯಾಯವಾಗಿ ನಿಮ್ಮ ಕಾಮುಕ ಹುಡುಗಿನ ಬಲಿ ಮಾಡಿಬಿಟ್ರು. ನಾವಿಲ್ಲಿ ಗಂಧದ ಮರ ಕಡಿಯೋಕೆ ಬರ್ತಾ ಇದ್ವಿ, ಅಲ್ಲೇ ಓಡಾಡ್ತಿದ್ವಿ. ಅವಾಗವಾಗ ಕಾಲೇಜ್ ಹುಡುಗಿರನ್ನ ನೋಡಿ ಹೇಗಾದ್ರೂ ಮಾಡಿ ಅವರನ್ನ ಬಳಸ್ಕೋಬೇಕು ಅಂತ ಆಸೆ ಹುಡ್ತು. ಆದರೆ ಮನಸ್ಸು ಬೇಡ ಅಂತಿತ್ತು. ಒಂದಿನ ಈ ಹುಡುಗಿ ಸಿಕ್ಕಿದ್ಲು. ಸಿಕ್ಕಿರೋ ಅವಕಾಶ ಬಿಡಬಾರ್ದು ಅನ್ನೋ ಕಾರಣಕ್ಕೆ ನಾವು ಹೀಗೆ ಮಾಡಿದ್ವಿ ಅಂತ ಸತ್ಯನ ಒಪ್ಕೊಂಡ್ರು. ಈ ಪ್ರಕರಣವನ್ನು ಪಕ್ಕಾ ಟ್ರೆಡಿಷನಲ್ ಆಗಿ ಪತ್ತೆ ಹಚ್ಚಿದ ಜ್ಞಾನ ಭಾರತೀಯ ಪೊಲೀಸ್ ಅಧಿಕಾರಿಗಳಿಗೆ ರಾಜ್ಯದ ಜನತೆ ಅಭಿನಂದಿಸುತ್ತೆ. ಆರೋಪಿಗಳನ್ನು ಬಂಧಿಸಿ ಸತ್ಯವನ್ನು ಕಕ್ಕಿಸಿದ ದಕ್ಷ ಅಧಿಕಾರಿಗಳ ಹೇಳಿಕೆ ಇದು. ಆರೋಪಿಗಳು ಇವರು ಟ್ರೈಬಲ್ ಗ್ಯಾಂಗು, ಆ ಊರಲ್ಲಿ ಇರ್ತಾರೆ, ಈಳಿಗರ ಕಮ್ಯುನಿಟಿಗೆ ಸೇರಿದವರು. ಈ ಕಾಡಲ್ಲಿ ಮರ ಕಡಿಯೋದು, ಗಂಧ ಕಡಿಯೋದು, ಈ ರೀತಿ ಬಂದು ಇದೆ ಅವ್ರದ್ದು ಹವ್ಯಾಸ.
ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅನ್ನೋದು ನಮ್ಮ ಸಂಸ್ಕೃತಿ. ಕೆಲ ವಿಕೃತ ಮನಸ್ಸುಗಳಿಗೆ ಇದೆಲ್ಲ ಅರ್ಥ ಆಗಲ್ಲ. ಅಂಥವರಿಗೆ ವಿಕೃತ ಶಿಕ್ಷೆ ಕೊಟ್ಟೇ ಪಾಠ ಕಲಿಸ್ಬೇಕು. ಏನೇ ಇರಲಿ, ನಾವು ನಮ್ಮೊಡನಿರುವವರೊಂದಿಗೆ ಒಂದು ಆರೋಗ್ಯಕರ ಸಂಬಂಧ ಇಟ್ಟುಕೊಳ್ಳದ ಅಯೋಗ್ಯರಾದರೆ ಬದುಕಿದ್ದು ಏನು ಪ್ರಯೋಜನ ಹೇಳಿ? ಹಾಗಾಗದಿರಲಿ ಅನ್ನೋದೇ ನಮ್ಮ ಆಶಯ. ಮನುಷ್ಯನಿಗೆ ಕೈ ಬಾಯಿ ಕಚ್ಚೆ ಈ 3 ನೆಟ್ಟಿಗಿದ್ರೆ ಎಲ್ಲೋದ್ರೂ ಸುಖವಾಗಿ ಬಾಳ್ತಾನೆ. ಆದರೆ ಈ 3 ಬಿಟ್ಟವನಿಗೆ ಆ ದೇವರು ಕೂಡ ಏನು ಮಾಡೋಕ್ಕಾಗಲ್ಲ. ಮನಸ್ಸನ್ನು ಗೆದ್ದವನ್ನ ಅಧಿಪತಿ ಅಂತಾರೆ. ಆ ಮನಸ್ಸನ್ನೇ ಗೆಲ್ಲಕ್ಕಾಗದೇ ಇರೋನು ಮನುಷ್ಯನೇ ಅಲ್ಲ. ಈ 3 ಕೂಡ ಅದೇ ಕೆಟಗರಿಗೆ ಸೇರಿದವರು. ಇಂಥವರನ್ನು ಬಲಿ ಹಾಕಿ ಜೈಲಿಗೆ ತಳ್ಳಿದ ಪೊಲೀಸ್ನವ್ರಿಗೊಂದು ಸಲಾಂ ಹೇಳ್ತಾ ಇಂದಿನ ಡೆಡ್ಲಿ ಎವಿಡೆನ್ಸ್ ಕಾರ್ಯಕ್ರಮನ ಮುಗಿಸ್ತಾ ಇದ್ವಿ.